ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀಸ್ ಕಿಂಗ್ಡಮ್ಗೆ ಸ್ವಾಗತ. ಬೇಳೆ ಸಾಂಬಾರ್ ಮಾಡುವ ವಿಧಾನ. ಮೊದಲು ಒಂದು ಕುಕ್ಕರ್ನಲ್ಲಿ ನೆನೆಸಿಟ್ಟ 3 ಚಮಚ ತೊಗರಿಬೇಳೆ, 3 ಚಮಚ ಹೆಸರುಬೇಳೆ, ನಂತರ 1 ಗೆಡ್ಡೆ ಬೆಳ್ಳುಳ್ಳಿ, 1 ಗರಿ ಕರಿಬೇವು, ಸ್ವಲ್ಪ ಅರಿಶಿನ ಪುಡಿ, 2 ಟೊಮ್ಯಾಟೊ, 2 ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಬೇಕಾಗುವಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ 4 ವಿಷಲ್ ಬರಿಸಿ. ಕುಕ್ಕರ್ ತಣ್ಣಗಾದ ನಂತರ ಒಂದು ಸ್ಮ್ಯಾಶರ್ ಸಹಾಯದಿಂದ ಬೇಳೆಯನ್ನು ಸ್ಮ್ಯಾಶ್ ಮಾಡಿ. ನಂತರ 3 ಟೇಬಲ್ ಸ್ಪೂನ್ ರಸಂ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಒಂದು ಕುಕ್ಕರ್ನಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸು, ಹಿಂಗು, ಕರಿಬೇವು ಹಾಕಿ ಬಾಡಿಸಿ. ಬಾಡಿಸಿದ ನಂತರ ಸ್ಮ್ಯಾಶ್ ಮಾಡಿದ ಬೇಳೆಯನ್ನು ಸೇರಿಸಿ. ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಲ್ಲ, ಸ್ವಲ್ಪ ಹುಣಸೆ ರಸವನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಕುದಿಯುತ್ತಿರುವಾಗ 1 ಚಮಚ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ. ಚೆನ್ನಾಗಿ ಕುದ್ದ ನಂತರ ಬೇಳೆ ಸಾಂಬಾರ್ ಸವಿಯಲು ಸಿದ್ಧ. ಇದು ಇಡ್ಲಿ ಮತ್ತು ಅನ್ನಕ್ಕೂ ರುಚಿಯಾಗಿರುತ್ತದೆ. ಇನ್ನ ಹೆಚ್ಚಿನ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲಕ್ಷ್ಮೀಸ್ ಕಿಂಗ್ಡಮ್.